ನಮಸ್ಕಾರ ಬಂಧುಗಳೇ. ಕನ್ನಡ ಸಾಹಿತ್ಯ ತುಂಬ ಅದ್ಭುತವಾದಂಥದ್ದು. ಈ ಕನ್ನಡ ಸಾಹಿತ್ಯಕ್ಕೆ ಅನೇಕ ಮಹನೀಯರು ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಕಾವ್ಯ ಅಂತ ಬಂದಾಗ ಅದು ವೈವಾಹಿಕ ಜೀವನದ ಬಗ್ಗೆ ಕಾವ್ಯಗಳನ್ನು ಕೇಳ್ತಾ ಹೋದರೆ ನೆನಪಾಗೋದು ನಮಗೆ KS ನರಸಿಂಹಸ್ವಾಮಿಯವರು. ವೈವಾಹಿಕ ಜೀವನದ ಬಗ್ಗೆ ತಾವು ಅನುಭವಿಸಿದಂಥ ಅನುಭವವನ್ನು ಮೈಸೂರು ಮಲ್ಲಿಗೆಯಲ್ಲಿ ಬಹಳ ಅದ್ಭುತವಾಗಿ ವಿವರಣೆ ನೀಡಿದ್ದಾರೆ. ಅಂತಹ ಒಂದು ಕಾವ್ಯದಿಂದ ಪ್ರಭಾವಿತನಾದ ನಾನು ಅಲ್ಪ ಸ್ವಲ್ಪ ವೈವಾಹಿಕ ಜೀವನದ ಬಗ್ಗೆ ಬರೀಬಹುದೇ ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಕವಿತೆಗಳನ್ನು ಬರೆಯುವ ಹುಚ್ಚು ಶುರುವಾಯಿತು. ವೃತ್ತಿಯಿಂದ ಗಣಿತಶಾಸ್ತ್ರ ಉಪನ್ಯಾಸಕನಾದರೂ ನಾನು ಇಲ್ಲಿಯವರೆಗೆ ಸುಮಾರು 100ಕ್ಕಿಂತ ಹೆಚ್ಚು ಕವಿತೆಗಳನ್ನು ಬರೆದಿದ್ದೇನೆ. ಅದರಲ್ಲಿ ನಾನು ನನ್ನ ವೈವಾಹಿಕ ಜೀವನದ ಕುರಿತು ಸಾಕಷ್ಟು ಬರೆದಿದ್ದೇನೆ. ಅದರಲ್ಲಿ ನನಗೆ ಅಚ್ಚುಮೆಚ್ಚುವಾದಂಥದ್ದು ಒಂದು ಗೀತೆ ಶುಭಾರಂಭ. ಬಂಧುಗಳೇ, ಮದುವೆಯಾದವ್ರನ್ನ ಕೇಳಬಹುದು, ಹೊಸದರಲ್ಲಿ ಮನೆಗೆ ಬರ್ತಕ್ಕಂಥ ಸೊಸೆ ಅನುಭವಿಸುವ ಒಂದು ಅನುಭವಗಳು. ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳ್ತಾರೆ, ಅತ್ತೆ ಮಾವಂದಿರು ಏನೇನೋ ಸವಾಲನ್ನು ಹಾಕ್ತಾರೆ. ಅವು ಎಲ್ಲವುಗಳನ್ನು ಸಹಿಸಿಕೊಂಡು ಗೃಹಿಣಿ ಆದವಳು ಮುಂದೊಂದು ದಿನ ಆ ಮನೆಯ ವಾತಾವರಣಕ್ಕೆ ಹೊಂದಿಕೊಂಡು ತನ್ನ ಸಂಸಾರದ ಜೀವನವನ್ನು, ವೈವಾಹಿಕ ಜೀವನವನ್ನು ಶುಭಾರಂಭ ಮಾಡ್ತಾಳೆ. ಅದುವೇ ಈ ಕವಿತೆಯ ಟೈಟಲ್ ಶುಭಾರಂಭ. ನಾನು ಬರೆದಂತಹ ಈ ಒಂದು ಗೀತೆಗೆ ಸಂಗೀತವನ್ನು ನಾನು ಸುನೋ ಆ್ಯಪಲ್ಲಿ ಜನರೇಟ್ ಮಾಡಿ ಅದನ್ನು ಕೇಳಿದಾಗ ನನಗಂತೂ ಇಲ್ಲದ ಸಂತೋಷ. ಇದನ್ನು ಕೇಳಿದ ನನ್ನ ಸ್ನೇಹಿತರು ತುಂಬ ಇದನ್ನು ಇಷ್ಟಪಟ್ಟಿದ್ದಾರೆ. ಬಂಧುಗಳೇ, ನೀವು ಅದನ್ನು ಈಗ ಕೇಳಿ ನಿಮ್ಮ ಅನುಭವವನ್ನು ಕಮೆಂಟಲ್ಲಿ ತಿಳಿಸಿ. ಬಂಧುಗಳೇ, ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಮುಂದಿನ ಕವಿತೆಯೊಂದಿಗೆ. ಮದುವೆಯಾಗಿ 3 ತಿಂಗಳಿಗೆ ಪ್ರಶ್ನೆಗಳ ಸುರಿಮಳೆ ನನ್ನಾಕೆಗೆ. ಬಾಡಿದಂಗಾಗಿರಲು ಅವಳ ಮುಖ ಕೇಳಲು ಪಕ್ಕದವರು ನಮ್ಮಮ್ಮನಿಗೆ. ಎಷ್ಟು ತಿಂಗಳೀಗ ಈಕೆಗೆ ಹೊಸ ಮನೆಗೆ ಹೊಂದಿಕೊಳ್ಳಲು ಆಗ ತಾನೇ ಹಸೆಮಣೆಯಿಂದೆದ್ದು ಬರುಳು. ಪೆದ್ದು ಮುಖದ ಪದ್ದು ಮನ ಬಿಚ್ಚಿ ಮಾತನಾಡಲು ಬಯಸಲು ಹಿರಿಯರಿಗೆ ಹೆದರಿ ಸುಮ್ಮನಿರಲು ಅವಳು. ಮದುವೆಯಾಗಿ 3 ತಿಂಗಳಿಗೆ ಪ್ರಶ್ನೆಗಳ ಸುರಿಮಳೆ ನನ್ನಾಕೆಗೆ. ಬಾಡಿದಂಗಾಗಿರಲು ಅವಳ ಮುಖ ಕೇಳಲು ಪಕ್ಕದವರು ನಮ್ಮಮ್ಮನಿಗೆ. ಎಷ್ಟು ತಿಂಗಳೀಗ ಈಕೆಗೆ ತಲೆಯ ಮೇಲೆ ಸೆರಗು ಹಾಕಲು ಅಪ್ಪ ಅಮ್ಮನ ಸವಾಲು. 6 ಮೊಳದ ಸೀರೆ ಉಡಲು ಆಗದೆ ಅವಳು ಅಳಲು. ಸ್ವತಂತ್ರವಿದ್ದರೂ ಸ್ವಾತಂತ್ರ್ಯವಿಲ್ಲದ ಅನುಭವ.
ಪರಕೀಯರ ಪರವಶೆಯಾದ ಭಾವ ಹೇಳಲು ಬಯಸಿದರು ಮನದಾಳದ ಅಳಲು ಯಾರಿಹರು ತನ್ನವರು ಕೇಳಲು ದಿನಗಳು ಉರುಳಿ ತಿಂಗಳು ಕಳೆಯಲು ಹೊಂದಿಕೆಯಾಗಲು ಆರಂಭ ಸಂಸಾರ ಸಾಗರಕ್ಕೆ ಇಳಿದು ಈಜಿ ಜಯಿಸಲು ಶುಭಾರಂಭ ಮದುವೆಯಾಗಿ 3 ತಿಂಗಳಿಗೆ ಪ್ರಶ್ನೆಗಳ ಸುರಿಮಳೆ ನನ್ನಾಕೆಗೆ ಬಾಡಿದಂಗಾಗಿರಲು ಅವಳ ಮುಖ ಕೇಳಲು ಪಕ್ಕದವರು ನಮ್ಮಮ್ಮನಿಗೆ ಎಷ್ಟು ತಿಂಗಳೀಗ ಈಕೆಗೆ